ಮತ್ತೆ ಫಾರ್ಮುಲಾ ಹೇಗೆ ಫಾರ್ಮ್ ಆಗುತ್ತೆ, ಮತ್ತೆ ಬೇಸಿಕ್ ಫಾರ್ಮುಲಾ ಫಾರ್ ಇನ್ ಸಿಂಪಲ್ ಇಂಟ್ರೆಸ್ಟ್ ಇದನ್ನೆಲ್ಲ ನೋಡ್ತೀವಿ. ಈಗ ಸಮ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ಸ್ ಆನ್ ಸಿಂಪಲ್ ಇಂಟ್ರೆಸ್ಟ್. ವಿ ವಿಲ್ calculate the simple interest on the basis of some formulas, problems. First problem, find the simple interest on the sum of rupees 800 for 8 months at 5%. That is, find ಮಾಡಿ ಕೊಟ್ಟಿದ್ದಾರೆ simple interest. Simple interest ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಓನ್ಲಿ ಸಮ್ ಆಫ್ ರೂಪೀಸ್ 800. ಇದು ಪ್ರಿನ್ಸಿಪಲ್ ಅಮೌಂಟ್. ರೂಪೀಸ್ 800 ಇಸ್ ಪ್ರಿನ್ಸಿಪಲ್ ಅಮೌಂಟ್ ಅಂಡ್ ಫಾರ್ 8 ಮಂತ್ಸ್. ಎಷ್ಟು ಮಂತ್ಸು ಒಬ್ಬ ಬಾರೋವರ್ ಆ ಅಮೌಂಟ್ ಅನ್ನ ಯೂಸ್ ಮಾಡ್ಕೊಬೋದು ಅಂದ್ರೆ ಫಾರ್ 8 ಮಂತ್ಸ್ ಅಟ್ 5%. ರಿಟರ್ನ್ ಮಾಡುವಾಗ ಎಷ್ಟು ಪರ್ಸೆಂಟ್ ಎಕ್ಸ್ಟ್ರಾ ಅಮೌಂಟ್ ಅನ್ನ ರಿಟರ್ನ್ ಮಾಡಬೇಕು? 5%. ದಟ್ ಈಸ್ where P is nothing but principal amount, that is an actual amount lender or borrower ಕೊಟ್ಟಿರೋದು, that is rupees 800. P is equal to rupees 800. Then N, that is number of years. Here it is months. So 8 months. Number of, it is time actually. Time is equal to 8 months. Then at rate at which 5% per annum. ಇದು ಬೇಸಿದ್ರೆ ಈಗ ಸಿಂಪಲ್ ಇಂಟ್ರೆಸ್ಟ್ ಏನು ಕಂಡುಹಿಡಿಯಬೇಕು? What we have to calculate? Simple interest. We don't know this one. Simple interest formula, SI is equal to PNR divided by 100. That is, P is equal to rupees 800. Then 8 months means total months are 12. 8 divided by 12 into 5%. 5 divided by 100. That is total rupees 26.67 rupees simple interest ಬರುತ್ತೆ. That is, ಇದರಲ್ಲಿ ಪ್ರಿನ್ಸಿಪಲ್ ಅಮೌಂಟು rupees 800. ನೆಕ್ಸ್ಟ್ ನಂಬರ್ ಆಫ್ ಇಯರ್ಸ್ ಅಥವಾ ಟೈಮ್ ಪೀರಿಯಡ್ 8 ಮಂತ್ಸ್ ಅಂತಿದೆ. ಯೂಶ್ವಲಿ ಇಯರ್ಸ್ ಆಗಿರುತ್ತೆ. ಮಂತ್ಸ್ ಅಲ್ಲಿ ಕೊಟ್ಟಿದ್ರೆ ನಾವು ಮಂತ್ಸ್ ಇಂದ ಟೋಟಲ್ ಮಂತ್ಸ್ ಇಂದ ಡಿವೈಡ್ ಮಾಡ್ಕೊಬೇಕು. ಇಯರ್ಸ್ ಅಲ್ಲಿ ಕೊಟ್ಟಿದ್ರೆ ಟೋಟಲ್ ಇಯರ್ ಅಂತ. ಈಗ 3 ಇಯರ್ಸ್ 8 ಇಯರ್ಸ್ ಅಂತ ಕೊಟ್ಟಿದ್ರೆ ಬರೀ 8 ಇಯರ್ಸ್ ಅಂತ ತಗೊಂಡ್ರೆ ಸಾಕು. ಬಟ್ ಮಂತ್ಸ್ ಅಲ್ಲಿ ಕೊಟ್ಟಿದ್ರೆ ಅದನ್ನ 8 divided by ಟೋಟಲ್ ಮಂತ್ ಅಂತ ತಗೋಬೇಕಾಗುತ್ತೆ. ನೆಕ್ಸ್ಟ್ 5% ಅಂದ್ರೆ 5 divided by 100. That is 800 into 8 divided by 12. That is this one 100 rupees ಅಂದ್ರೆ ಅದು ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ 5 divided by 100 ಆಗುತ್ತೆ. ಪರ್ಸೆಂಟೇಜ್ ಅಲ್ಲಿ ಇರೋದ್ರಿಂದ ಇಲ್ಲಿ 5 divided by 100 ಅಂತ ತಗೊಳ್ತೀವಿ. This one 100 rupees is for rate of interest. Rupees 100 into 8 divided by 12 into 5 divided by 100 ಅಂದ್ರೆ rupees 26.67 rupees is the simple interest. ಇದು 8 months ಯೂಶುವಲಿ ಇಯರ್ಸ್ ಆಗಿ ಕೊಟ್ಟಿರ್ತಾರೆ. ಡೈರೆಕ್ಟ್ ಆಗಿ 8 ಇಯರ್ಸ್ ಅಂತ ತಗೊಂತೀವಿ. ಬಟ್ ಮಂತ್ಸ್ ಅಲ್ಲಿ ಅಥವಾ ಈಗ 12 ಮಂತ್ಸ್ ಅಂತ ಕೊಟ್ಟಿದ್ರೆ ಓಕೆ 1 ಇಯರ್ ಆಯಿತು. ಬಟ್ 8 ಮಂತ್ಸ್ 6 ಮಂತ್ಸ್ ಅಂತ ಕೊಟ್ಟಿದ್ರೆ 6/12 ಮಂತ್ಸ್ ಆರ್ 8/12 ಮಂತ್ಸ್ ಟೋಟಲ್ ಮಂತ್ಸ್ ಅಲ್ಲಿ ತಗೋಬೇಕು.
A, amount of rupees 600 at 5% per annum and lent for 3 years. 3 years. ಇದು ಸೆಕೆಂಡ್ ಪ್ರಾಬ್ಲಮ್. ಇದರಲ್ಲಿ ಏನು ಕೊಟ್ಟಿದ್ದಾರೆ? ಟೋಟಲ್ ಪ್ರಿನ್ಸಿಪಲ್ ಅಮೌಂಟ್, ಆಕ್ಚುಯಲ್ ಅಮೌಂಟ್ rupees 600, then at rate of interest 5%, then lender for 3 years. 3 years ಗೆ ಅವನು ಲೆಂಡರು ಲೋನ್ ಅನ್ನು ಕೊಟ್ಟಿದ್ದಾನೆ. 3 years ಆದ್ಮೇಲೆ borrower ರಿಟರ್ನ್ ಮಾಡಬೇಕು. ಬಟ್ ರಿಟರ್ನ್ ಅಮೌಂಟ್ ಎಷ್ಟು ಅಂತ ರಿಟರ್ನ್ ಅಮೌಂಟ್ ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಬೇಕು ಮತ್ತೆ ಟೋಟಲ್ ಅಮೌಂಟ್ ಎಷ್ಟು ಪೇ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಲಿದ್ದಾರೆ. ಫಸ್ಟ್ ವೇ P is equal to rupees 600, then rate of interest 5% per annum, then number of years 3. ಇದರ ಇಯರ್ಸ್ ಆಗಿರೋದ್ರಿಂದ ಟೋಟಲ್ ಮಂತ್ ಅಥವಾ ಡಿವೈಡ್ ಮಾಡುತ್ತೆ, ಟೋಟಲ್ ಮಂತಿಗೆ ಡಿವೈಡ್ ಮಾಡೋದು ಬೇಡ. 3 years ಡೈರೆಕ್ಟ್ ಆಗಿ ತಗೊಳ್ಳೋದು. ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು? ಫಸ್ಟು ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಅಮೌಂಟ್, ಟೋಟಲ್ ಅಮೌಂಟ್ ಎಷ್ಟು ನಾವು ರಿಟರ್ನ್ ಮಾಡಬೇಕು ಅದು ಇದೆರಡನ್ನ ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಫಸ್ಟು ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. SI is equal to PNR divided by 100. That is P is equal to 600 and N means number of years. Number of years is 3. ಇಲ್ಲಿ 3 divided by 12 ಮಾಡಬೇಡ, ಯಾಕಂದ್ರೆ ಇದು ಇಯರ್ಸ್ ಆಗಿ ಕೊಟ್ಟಿದ್ದಾರೆ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಂತ್ಸ್ ಆಗಿ ಕೊಟ್ಟಿದ್ರು, ಸೊ ನಾವು 8 divided by 12 ಮಾಡಿದ್ವಿ. Here they have given in years, so we have to take 3 itself, then 5 by 100. This 100 is actually 5% ಅಂತ ಇರೋದ್ರಿಂದ 5% ಅಂದ್ರೆ 5 divided by 100. This 100 is for rate of interest, but total ಇದರಲ್ಲಿ ತೋರಿಸ್ತೀವಿ. Here 600 into 300 into 5 means divided by 100 means rupees 90. Rupees 90 is simple interest. Rupees 90 ಬರುತ್ತೆ. ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ಮಾಡಿ 600 into 3 into 5 divided by 100 ಮಾಡಿದ್ರೆ rupees 90 ಬರುತ್ತೆ simple interest. Then we have to calculate amount. ಬರೀ ಸಿಂಪಲ್ ಇಂಟ್ರೆಸ್ಟ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡೋದಿಲ್ಲ, ಇಲ್ಲಿ we have to calculate an amount also. Amount means I have already told that amount is equal to principal amount plus simple interest. That is A is equal to principal amount plus SI, that is simple interest. Principal amount is rupees 600 plus simple interest is rupees 90, that is rupees 690 ಅನ್ನೋ ಟೋಟಲ್ ಅಮೌಂಟ್ ಒಬ್ಬ borrower ಲೆಂಡರ್ಗೆ ರಿಟರ್ನ್ ಮಾಡಬೇಕು. which that is rupees 690 rupees has to be given to return to the lender by the borrower. ಇದನ್ನ ಇನ್ನೊಂದು ಫಾರ್ಮುಲಾ ಬೇಕಾದ್ರೆ ಯೂಸ್ ಮಾಡಬಹುದು. ಅಮೌಂಟ್ಗೆ ಅಮೌಂಟ್ ಇಸ್ ಈಕ್ವಲ್ ಟು ಅವಾಗ ಹೇಳಿದ್ರೆ ಅಮೌಂಟ್ A is equal to ಈ ಫಾರ್ಮುಲಾ ಬೇಕಾದ್ರೆ ಯೂಸ್ ಮಾಡಿ ಮಾಡಬಹುದು. 1 plus NR divided by 100. P means principal amount 600 plus 1 plus N means number of years 3 into 5
divided by 100. That is rupees 600 plus 1 plus 15 divided by 100. Then rupees 600 plus 1 plus 15 divided by 100 means 0.15. Next to rupees 600 plus 1 plus 0.15 means not plus here, sorry, multiplication. Rupees 600 into 1.15, that is rupees 600 into 1.15 means rupees 690. This is actual amount, total amount that the borrower has to return to the lender. Then third problem. Third problem. What will be the interest on rupees 1,500 kept at simple interest for 5 years at 8% per annum. Here they have given rupees 1,500 is principal amount, actual amount paid by the lender to the borrower. Actual amount. This is principal amount. Then kept at simple interest for 5 years. 5 years is number of years, and then 8%, that is rate of interest. Here principal amount is rupees 1,500. Then number of years 5 years. 5 years. Then rate of interest 8% per annum. We have to calculate simple interest. That is, we don't know, we have to calculate it. Simple interest is equal to PNR divided by 100. P means rupees 1,500 into, for how many years? 5 years. Into, at what percentage? 8%. 8% per annum divided by 100. That is rupees 600. Is simple interest. Only simple interest we will calculate ಮಾಡಕ್ಕೆ simple interest is 600. If they given that we have to calculate an amount also, that is amount is equal to nothing but principal amount 1,500, principal amount plus simple interest, that is principal amount 1,500 plus 600 means 2,100. 1,500 plus 600 is 2,100. Is actual total amount paid by the returned by the borrower to the lender. That is 2,100.
Next problem, fourth problem. In what period will rupees 800 amount to rupees 1040 at 6% per annum? In this problem, they have given rupees principal amount ಕೊಟ್ಟಿದ್ದಾರೆ, ಹಾಗೆ ಟೋಟಲ್ ಅಮೌಂಟ್ ಇದು ಪ್ರಿನ್ಸಿಪಲ್ ಅಮೌಂಟ್, ಲೆಂಡರ್ ಬಾರೋವರಿಗೆ ಕೊಡೋ ಅಮೌಂಟ್, ಹಾಗೆ ಟೋಟಲ್ ಅಮೌಂಟ್ ದ ಬಾರೋವರ್ ಲೆಂಡರ್ಗೆ ರಿಟರ್ನ್ ಮಾಡೋ ಅಮೌಂಟ್, ಟೋಟಲ್ ಅಮೌಂಟ್ ಕೊಟ್ಟಿದ್ದಾರೆ, ಹಾಗೆ ರೇಟ್ ಆಫ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ principal amount rupees 800, then they have given amount, total amount, that is rupees 1040, and they have given rate of interest, that is 6% per annum. We have to calculate simple interest and number of years. They have given what period, ಅವರೇ ಹೇಳಿದ್ದಾರೆ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಇಯರ್ಗೆ ಈ rupees 800 ಇರೋದು 1040 ಆಗಿ ಕನ್ವರ್ಟ್ ಆಗುತ್ತೆ, ಯಾವ ಪೀರಿಯಡ್ ಅಲ್ಲಿ ಆಗುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ನಂಬರ್ ಆಫ್ ಇಯರ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 1000 ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಅಮೌಂಟ್. ಅಮೌಂಟ್ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಏನು ಮಾಡ್ತೀವಿ, ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಮಾಡ್ತೀವಲ್ಲ, ಹಾಗೆ ಸೊ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಅಮೌಂಟ್ ಮಾಡ್ತೀವಿ. ದಟ್ ಅಮೌಂಟ್ ಇಸ್ ಈಕ್ವಲ್ ಟು 1040 ಮೈನಸ್ ಪ್ರಿನ್ಸಿಪಲ್ ಅಮೌಂಟ್ 800, ದಟ್ ಈಸ್ rupees 240 is simple interest. Then we have to calculate number of years. Number of years is equal to, avagale one formula form ಮಾಡಬೇಕು. That is number of years is equal to simple interest divided by PR into 100. Here we know simple interest is 240 divided by principal amount 800 into 6% per annum, that is